ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು। ಈ ಒಂದು ಕೆಜೆಡಿಗೆ ಸಂಬಂಧಿಸಿದಂತೆ ನಾವು ಕೆಜೆಡಿ ಒಂದು ನ್ಯೂ ಪಾಲಿಸಿಯನ್ನು ನಾವು ಮಾಡ್ತೀವಿ। ಸೊ ಈಗಾಗಲೇ ನಮ್ಮ ಒಂದು ವಿಡಿಯೋದಲ್ಲಿ ನಾವು ಎಂಪ್ಲಾಯ್ ಆಗಿ ಒಬ್ಬ ಗವರ್ನಮೆಂಟ್ ಎಂಪ್ಲಾಯ್ ಆಗಿ ಈ ಒಂದು ಕೆಜೆಡಿ ನ್ಯೂ ಪಾಲಿಸಿಗಾಗಿ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಯಾವ ರೀತಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು, ಜೊತೆಯಲ್ಲಿ ಡಿಡಿಒ ಲಾಗಿನ್ ಅಲ್ಲಿ ಯಾವ ರೀತಿ ನಾವು ಈ ಒಂದು ಕೆಜೆಡಿ ಪಾಲಿಸಿಗೆ ಅಪ್ರೂವಲ್ ಕೊಟ್ಟು ಕೆಜೆಡಿ ಡಿಸ್ಟ್ರಿಕ್ಟ್ ಕೆಜೆಡಿ ಆಫೀಸ್ಗೆ ಫಾರ್ವರ್ಡ್ ಮಾಡಬೇಕು। ಸೊ ಕಂಪ್ಲೀಟ್ ಆಗಿರುವಂತಹ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದೆ। ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿ ಒಂದು ಕೆಜೆಡಿ ಡಿಸ್ಟ್ರಿಕ್ಟ್ ಆಫೀಸ್ನಿಂದ ನಮ್ಮ ಒಂದು ಹೊಸ ಕೆಜೆಡಿ ಪಾಲಿಸಿಗೆ ಅಪ್ರೂವಲ್ ಸಿಕ್ಕ ಮೇಲೆ ನಮ್ಮ ಆ ಹೊಸ ಕೆಜೆಡಿ ನಂಬರ್ ಮತ್ತು ಆ ಹೊಸ ಕೆಜೆಡಿಯ ಒಂದು ಬಾಂಡನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅದು ಆನ್ಲೈನ್ ಮುಖಾಂತರ। ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಈಗ ಒಂದು ಬಾಂಡ್ ಬಂದಮೇಲೆ ಅಥವಾ ಆ ಕೆಜೆಡಿ ಹೊಸ ನಂಬರ್ ಬಂದಮೇಲೆ ನಾವು HRMSನಲ್ಲಿ ಆ ಕೆಜೆಡಿ ಕಂತುಗಳನ್ನು ಕಟಾವು ಮಾಡ್ಬೋದು, ಡಿಡಕ್ಷನ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತದೆ। ಸೊ ಬನ್ನಿ ನೋಡ್ತಾ ಹೋಗೋಣ। ಇಲ್ಲಿ ಈಗಾಗಲೇ ಸದರಿ ಎಂಪ್ಲಾಯರ್ ಅವರ ಒಂದು ಕೆಜೆಡಿ ನ್ಯೂ ಅಪ್ಲಿಕೇಶನ್ ಏನಿದೆ ಅದನ್ನು ಈಗಾಗಲೇ DD ಅವರು ಅಪ್ರೂವ್ ಕೊಟ್ಟಿದ್ದಾರೆ, ಕೆಜೆಡಿಗೆ ಅಲ್ಲಿ ಫಾರ್ವರ್ಡ್ ಕೂಡ ಮಾಡಲಾಗಿದೆ, ಡಿಸ್ಟ್ರಿಕ್ಟ್ ಕೆಜೆಡಿಯಿಂದ ಅಪ್ರೂವ್ ಕೂಡ ಆಗಿದೆ। ಸೊ ಬನ್ನಿ ನೋಡ್ತಾ ಹೋಗೋಣ। ಇಲ್ಲಿ ನಾವು ಯಾವ ರೀತಿ ಆ ಬಾಂಡನ್ನು ನಾವು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತ ಲೆಫ್ಟ್ ಸೈಡ್, ಸೊ ಲೈಫ್ ಇನ್ಶೂರೆನ್ಸ್ ಅಂತ ನೀವು ಕ್ಲಿಕ್ ಮಾಡಿ, ಕೆಳಗಡೆ ಅಪ್ಲೈ ಫಾರ್ ಕೆಜೆಡಿ ಪಾಲಿಸಿ ಇದೆ, ಆಮೇಲೆ ಎಂಪ್ಲಾಯ್ ಆಫೀಸ್ ಡೀಟೇಲ್ ಅದರ್ಸ್ ಇದೆ, ವ್ಯೂ ಕೆಜೆಡಿ ಪ್ರಪೋಸಲ್ ಅಂತೆಲ್ಲ ಇದೆ। ಸೊ ಇಲ್ಲಿ ನಾವು ವ್ಯೂ ಕೆಜೆಡಿ ಪ್ರಪೋಸಲ್ ಅಂತ ನಾವು ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ನಲ್ಲಿ ನಿಮಗೆ ಅಪ್ಲಿಕೆಂಟ್ ನೇಮ್ ಬರ್ತದೆ, ರೆಫರೆನ್ಸ್ ನಂಬರ್ ಬರ್ತದೆ, ಪಾಲಿಸಿ ನಂಬರ್ ಬರುತ್ತೆ ನೋಡಿ, ಇದು ನಿಮ್ಮ ಹೊಸ ಕೆಜೆಡಿ ಪಾಲಿಸಿ ನಂಬರ್ ಆಗಿರುತ್ತೆ, ನೋಟ್ ಮಾಡ್ಕೋಬೇಕು। ಕರೆಕ್ಷನ್ಸ್ ನೋ ಕರೆಕ್ಷನ್ ಫೌಂಡ್ ಅಂತ ಇದೆ, ಪಾಲಿಸಿ ಬಾಂಡ್ನಲ್ಲಿ ವ್ಯೂ ಪಾಲಿಸಿ ಬಾಂಡ್ ಅಂತ ಇದೆ। ಸೊ ವ್ಯೂ ಪಾಲಿಸಿ ಬಾಂಡ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಮ್ಮ ಒಂದು ಪಾಲಿಸಿ ಬಾಂಡ್ ಇಲ್ಲಿ ಓಪನ್ ಆಗುತ್ತೆ, ಡಿಜಿಟಲ್ ಆಗಿರುವಂಥದ್ದು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನಮ್ಮ ಒಂದು ಪಾಲಿಸಿ ಬಾಂಡ್ ಓಪನ್ ಆಗಿದೆ। ಈ ಪಾಲಿಸಿ ಬಾಂಡಲ್ಲಿ ನಮಗೆ ಸ್ಪಷ್ಟವಾಗಿ ಎಂಪ್ಲಾಯ್ ಅವರ ಇನ್ಫಾರ್ಮೇಷನ್ಸ್ ಇರ್ತದೆ ಮೊದಲನೇ ಭಾಗದಲ್ಲಿ, ಆಮೇಲೆ ವರ್ಕಿಂಗ್ ಪ್ಲೇಸ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಆಮೇಲೆ ಇಲ್ಲಿ ಮುಂದುವರೆದಂತೆ ಮಾಸಿಕ ವಿಮಾ ಕಂತು ಎಷ್ಟು ಮಾಡಿದ್ದೀವಿ ಅದು ಇದೆ, ಒಟ್ಟು ವಿಮಾ ಮೊತ್ತ ಎಷ್ಟು ಬರ್ತದೆ ಅದು ಬರುತ್ತೆ, ಆಮೇಲೆ ಕಂಪ್ಲೀಟ್ ಆಗಿರುವಂಥ ಹೆಸರಿದೆ, ಯಾವ ಫಲಪ್ರದ ತಿಂಗಳು ಯಾವಾಗ ಇದು ಫಲಪ್ರದ ಆಗ್ತದೆ, ಅಂತಿಮ ಸಂದಾಯ ಯಾವಾಗ ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಇಲ್ಲಿ ಬರ್ತದೆ, ನಾಮಿನಿ ಡೀಟೇಲ್ಸ್ ಕೂಡ ಇಲ್ಲಿ ಇದೆ। ಸೊ ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸಿಗ್ನೇಚರ್ ಇದೆ, ಇಲ್ಲಿ ನಿರ್ದೇಶಕರ ಪರವಾಗಿ ಡಿಜಿಟಲಿ ಸೈನ್ಡ್ ಗ್ರೀನ್ ಮಾರ್ಕ್ ಕೂಡ ಇದೆ। ಸೊ ಇದು ಡಿಜಿಟಲಿ ಸೈನ್ ಆಗಿರೋದ್ರಿಂದ ಇದು ವ್ಯಾಲಿಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಇದೆ, ಕೆಳಗಡೆ ಒಂದಿಷ್ಟು ಏನಿದೆ ಷರತ್ತುಗಳು ಕೂಡ ಇದೆ। ಸೊ ಆದ್ಮೇಲೆ ತಾವೇನು ಮಾಡಬೇಕಾಗುತ್ತೆ, ಈ ಒಂದು ಡಿಜಿಟಲ್ ಒಂದು ಬಾಂಡ್ ಏನಿದೆ ಈ ಬಾಂಡನ್ನು ಒಂದು ಕಲರ್ ಪ್ರಿಂಟನ್ನು ತೆಗೆದುಕೊಳ್ಬೇಕು, ಅಥವಾ ಕಲರ್ ಪ್ರಿಂಟನ್ನು ತೆಗೆದುಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಒಂದು SR ಬುಕ್ಕಿಗೆ ಅಟ್ಯಾಚ್ ಮಾಡಿ, ಆಮೇಲೆ ನೀವು ಇದನ್ನು ನಿಮ್ಮ ಒಂದು ವೈಯಕ್ತಿಕ ಕಾಪಿಯಾಗಿ ಕೂಡ ಒಂದು ಇಟ್ಕೊಳ್ಬೇಕಾಗತ್ತೆ, ಶಾಲೆಗೆ ಸಂಬಂಧಿಸಿದವರಿಗೆ ಒಂದು ಸಲ್ಲಿಸಬಹುದು। ಸೊ ಆದ್ಮೇಲೆ ಈ ಒಂದು ಹೊಸ ನ್ಯೂ ಕೆಜೆಡಿ ಪಾಲಿಸಿಯನ್ನು ನಾವು ಅಪ್ಲೈ ಮಾಡಿದ ಮೇಲೆ ಈ ಒಂದು ಬಾಂಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಕ್ಸ್ಪ್ಲೇನ್ ಮಾಡಿದ್ದೇವೆ। ಆದ್ಮೇಲೆ ಈ ರೀತಿ ಗೌರ್ಮೆಂಟ್ ಸರ್ವೆಂಟ್ಗೆ ಉಪಯೋಗವಾಗುವಂಥ ಹಲವಾರು ವಿಷಯಗಳನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ।